ನಮಸ್ಕಾರ. ಭದ್ರಾವತಿಯ ಸಮಸ್ತ ಮಹಾಜನತೆಗೆ ನಮಸ್ಕಾರ. ಇವತ್ತು ನಾವು ಭದ್ರಾವತಿಯ ಮಾಜಿ MLA, 3 ಸಲ MLA ನೀವು ಮಾಡಿದಿರ ಅಪ್ಪಾಜಿ ಗೌಡರಿಗೆ, ಅವರ ಒಂದು ಸಮಾಧಿ ಹತ್ರ ಸ್ನೇಹಿತರೆ ಇವತ್ತು ನಾವು ಬಂದಿದ್ದೀವಿ. ದಯವಿಟ್ಟು, ಯಾಕೆ ಅಂದರೆ ನಮ್ಮದು ಥ್ಯಾಂಕ್ ಯು ಸೀರೀಸಲ್ಲಿ ಪ್ರತಿಯೊಬ್ಬರಿಗೆ ನಾವು ಥ್ಯಾಂಕ್ ಯು ಅಂತ ಇದ್ದೀವಿ. ಆ ಸಮಯದಲ್ಲಿ ನಮಗೆ ನೆನಪಾಯಿತು ನಮ್ಮ ಗೌಡರಿಗೂ ಸಹ ಒಂದು ಥ್ಯಾಂಕ್ ಯು ಹೇಳಬೇಕಂತ ಹೇಳಿ. ಯಾಕೆಂದರೆ ಇವರು ಭದ್ರಾವತಿಯ ಅಭಿವೃದ್ಧಿ ಮಾಡೋದ್ರಲ್ಲಿ ಇವರು 3 ಸಲ MLA ಆಗಿ ಭದ್ರಾವತಿಯನ್ನು ಮುನ್ನಡೆಸಿದ್ದಾರೆ. ಭದ್ರಾವತಿಯ 3 ಲಕ್ಷ ಜನನ ಇವರು ಮುನ್ನಡೆಸಿದ್ದಾರೆ. ಆದ್ದರಿಂದಾಗಿ ಇವತ್ತು ನಾವು ಗೌಡರಿಗೆ ಒಂದು ಥ್ಯಾಂಕ್ ಯು ಹೇಳಬೇಕಂತ ಬಂದಿದ್ದೀವಿ. ತಮಗೆಲ್ಲ ಗೊತ್ತಿರ್ಬೋದು, ಲಾಕ್ಡೌನು, ಕೊರೋನಾ ಯಾರು ಮರೀತಾರೆ ಹೇಳ್ರಿ. 19-20ರಲ್ಲಿ ಬಂದ ಆ ಒಂದು ಮಹಾಮಾರಿಗೆ ಲಕ್ಷಾಂತರ ಜನ ತಿಳ್ಕೊಂಡ್ರು. ಆ ಸಮಯದಲ್ಲಿ ನಮ್ಮ ಅಪ್ಪಾಜಿ ಗೌಡರು ತಮ್ಮ ಜೀವಕ್ಕೂ ಸಹ ಚಿಂತೆ ಮಾಡಿಲ್ಲ, ತಮ್ಮ ಜೀವಕ್ಕೂ ಸಹ ಕೇರೆ ಮಾಡಲಿಲ್ಲ. ನನಗೇನಾದ್ರು ಕೊರೋನಾ ಆಗ್ಬೋದು ಅನ್ನೋ ಒಂದು ಭಾವನೆಯೂ ಸಹ ಅವ್ರ ಮನಸ್ಸಲ್ಲಿ ಬಂದಿಲ್ಲ. ಆ ಸಮಯದಲ್ಲಿ ನಾಗರಿಕರಿಗೆ ಬೆಡ್ಡಿಗೋಸ್ಕರ, ಆಸ್ಪತ್ರೆಗೋಸ್ಕರ ಹಗಲು ರಾತ್ರಿ ಹೋರಾಟ ನಡೆಸಿದರು. ಆ ಸಮಯದಲ್ಲಿ ಗೌಡರಿಗೂ ಸಹ ಕೊರೋನಾ ಇತ್ತು. 2020ರಲ್ಲಿ ಕೊರೋನಾ ಆಗಿ ಗೌಡರು ದೇವಲೋಕಕ್ಕೆ ಹೋಗಿದ್ದಾರೆ. ದಯವಿಟ್ಟು ಈಗ ಭದ್ರಾವತಿನ ಅಭಿವೃದ್ಧಿ ಮಾಡಿದ್ದಾರೆ. 3 ಸಲ ನೀವು ಇವರಿಗೆ ಗೆಲ್ಲಿಸಿದ್ದೀರಾ. ನಿಮ್ಮ ಎಲ್ಲರ ಪರವಾಗಿ ಇವತ್ತು ನಾನು ಇವರಿಗೆ ಒಂದು ಥ್ಯಾಂಕ್ ಯು, ಒಂದು ಧನ್ಯವಾದ. ಭದ್ರಾವತಿನ ಮುನ್ನಡೆಸ್ತೀವಿ, ಯಾಕೆಂದರೆ ಮರಿಬಾರ್ದು ಅಂತ. ಈಗ ನಮ್ಮ MLA 3 ಸಲ ನಮ್ಮ ಭದ್ರಾವತಿನ ಆಳಿದ್ದಾರೆ, ಮುನ್ನಡೆಸಿದ್ದಾರೆ. ಇಂಥವರಿಗೆ ಯಾವ ಕಾರಣಕ್ಕೂ ನಾಗರಿಕರು ಮರಿಬಾರ್ದು. ಆದ್ದರಿಂದಾಗಿ ಮರಿಬೇಡ್ರಿ ಗೌಡರಿಗೆ ಅಂತ ಹೇಳಿ ಇವತ್ತು ನಾವು ಇವರಿಗೆ ಒಂದು ಮಾಲಾರ್ಪಣೆ ಮಾಡಿ ಒಂದು ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ತಾವು ಸಹ ಥ್ಯಾಂಕ್ ಯು ಅನ್ನೋದನ್ನು ಒಂದು ಕಾಮೆಂಟ್ ಮಾಡಿ. ತಾವು ಸಹ ಒಂದು ಥ್ಯಾಂಕ್ ಯು ಅಂತ ನಮ್ಮ ಅಪ್ಪಾಜಿ ಗೌಡರಿಗೆ ಒಂದು ಥ್ಯಾಂಕ್ ಯು ಅಂತ ಹೇಳಿ ತಾವು ಸಹ ಕಮೆಂಟ್ ಮಾಡಿ. ಯಾಕೆಂದರೆ VSLಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ 3 ಸಲ ನೀವು MLA ಮಾಡಿದ್ದೀರಾ. ಅದರಿಂದಾಗಿ ನಿಮ್ಮ ಪ್ರೀತಿ ಅವ್ರಿಗೆ ಗೊತ್ತಿದೆ, ನಿಮ್ಮ ವಿಶ್ವಾಸ ಅವ್ರಿಗೆ ಗೊತ್ತಿದೆ. ಯಾಕೆಂದರೆ 3 ಸಲ MLA ಅಂತ ತಮಾಷೆ ಅಲ್ಲ. ಆದ್ದರಿಂದಾಗಿ ಈ ಒಂದು ವಿಡಿಯೋನ ದಯವಿಟ್ಟು ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಗೌಡರಿಗೆ ಒಂದು ಥ್ಯಾಂಕ್ ಯು ಅನ್ನೋದನ್ನು ಯಾವ ಕಾರಣಕ್ಕೂ ಕಾಮೆಂಟ್ ಮಾಡಿ. ಮತ್ತು ಇಲ್ಲಿ ಬಂದೋಗಿ, ಭಾಳ ಚೆನ್ನಾಗಿದೆ, ತೋಟದಲ್ಲಿದೆ. ತೋರ್ಸಪ್ಪ ಕಡೆ ಎಲ್ಲ ತೋಟ, ಇದು ತೋಟದಲ್ಲಿ ಗೌಡರ ಸಮಾಧಿ ಇದೆ. ತಾವು ದಯವಿಟ್ಟು ಇದೊಂದ್ಸಲ ಬನ್ನಿ ಗೌಡರ ಸಮಾಧಿನ ವೀಕ್ಷಣೆ ಮಾಡಿ. ಭಾಳ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದಾಗಿ ನಾವು ಇವತ್ತು ಬಂದಿದ್ದೀವಿ. ಥ್ಯಾಂಕ್ ಯು ಗೌಡ್ರೆ, ನಿಮಗೆ ಒಂದು ನಮಸ್ಕಾರ. ತಾವು ಸಹ ಒಂದು ಥ್ಯಾಂಕ್ ಯು ಅಂತೇಳಿ ನಮಸ್ಕಾರ ಮಾಡಿ. ಥ್ಯಾಂಕ್ ಯು.